ಮಾಡೋ ಕೆಲಸ ಎಲ್ಲ ಮಾಡ್ತಾರೆ. ಕಾನೂನಲ್ಲಿ ಇದೆಯಾ ರಾಜೀನಾಮೆ ಕೊಡಬೇಕಂತ ಯಾವ್ದಾರು ಕಾನೂನು ಇದೆಯಾ? ನೋಡಿದ್ದೀರಾ ನೀವು? ಎಲ್ಲಿದೆ ಕಾನೂನು? ಎಷ್ಟು ಜನರು ಬಿ ಜೆ ಪಿಯವ್ರಿಗೆ ಹೇಳಿಕೆ ಕೊಡ್ಕೊಂಡು ಎಲ್ಲ ಬಾಯ್ ಬಿಡ್ಕೋತಾ ಇದ್ದಾರಲ್ಲ, ಎಷ್ಟು ಜನರು ಬೇಲ್ ಮೇಲಿದ್ದಾರೆ, ಎಷ್ಟು ಜನರ ಮೇಲೆ FIR ಇದೆ? ಅವರೆಲ್ಲ ರಾಜಕಾರಣಿ ಆಗೋಕ್ಕೆ ಯೋಗ್ಯತೆ ಇದೆಯಾ? ರಾಜಕಾರಣದ ಬಗ್ಗೆ ಮಾತಾಡ್ತಾರಲ್ಲ ಇವರು. ಈ ದೇಶದೊಳಗೆ ಕಾನೂನು ಇದೆ ತಾನೆ, ಸಿದ್ದರಾಮಯ್ಯ ಅವರು ಅದನ್ನ ಪರಿಪಾಲಿಸ್ತಾ ಇದ್ದಾರೆ ತಾನೆ, ಅಷ್ಟೇ ಇದಕ್ಕೆ ಉತ್ತರ. ಇದನ್ನು ಭಾಳ ದೊಡ್ಡ ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆಯೇ ಇಲ್ಲ. 12 ವರ್ಷದ ಕೇಸನ್ನ ತಂದು ಸ್ವಾರ್ಥಕ್ಕೆ ತಗೊಂಡು ಬಂದು ನಿಂತಾಗ ಅನಿವಾರ್ಯವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. BJP ಅವ್ರದ್ದು ಇಷ್ಟೇ ಹೇಳ್ತೀನಿ ಕೇಳಿ. ಪ್ರಜಾಪ್ರಭುತ್ವದಲ್ಲಿ 196 ಸೀಟ್ನ ಗೆದ್ದು ರಾಜ್ಯದ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ. ಹೆಂಗಾರು ಮಾಡಿ ಹಾಳು ಮಾಡಬೇಕು ಅಂತ BJP ಅವರು ಜಾಯಮಾನದಲ್ಲಿ, ಅವ್ರ ಹಿಸ್ಟ್ರಿಯಲ್ಲಿ, ಕರ್ನಾಟಕದಲ್ಲಿ ಅವ್ರ ಸ್ವಂತ ಶಕ್ತಿ ಮೇಲೆ ಯಾವಾಗ್ರಿ ಬಂದಿದ್ದಾರೆ? ಲೆಕ್ಕ ಕೊಡ್ತೀರಾ ನೀವು? ಇಲ್ಲ ಅಲ್ಲ. ಅವ್ರು ಇನ್ನೇನು ಕೇಳ್ತಾರೆ? ಸೊ ಪ್ರಜಾಪ್ರಭುತ್ವದ ಅರ್ಥನೇ ಗೊತ್ತಿಲ್ಲದಿರ್ತಕ್ಕಂಥ BJP ಅವರಿಗೆ ನಾನು ಯಾಕೆ ಉತ್ತರ ಕೊಡಬೇಕು? ಕೊಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದ್ರು ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ನೋಡಿ, ಇದ್ರ ಮಧ್ಯ ಯಡಿಯೂರಪ್ಪರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅವಾಗ ಮಾಡಬೇಕಾಯ್ತು. 12 ವರ್ಷದ ಯಾಕೆ ತಗೊಬರ್ಬೇಕಾಯಿತು? ಯಡಿಯೂರಪ್ಪರು ಚೀಫ್ ಮಿನಿಸ್ಟರ್ ಆಗಿರಲಿಲ್ವಾ? ಆಯಿತು, ಯಡಿಯೂರಪ್ಪರು ಬೇಲ್ ತೊಗೊಂಡು FIR ತೊಗೊಂಡು ಮತ್ತೆ ಚೀಫ್ ಮಿನಿಸ್ಟರ್ ಮಾಡಲಿಲ್ವ BJP ಅವರು? ಎಷ್ಟು ಜನರನ್ನ ದೇಶದಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ತಿಕ್ಕಿ ಕಪ್ಪುಗಿರೋದನ್ನೆಲ್ಲ ಬೆಳ್ಳಕ್ಕೆ ಮಾಡಿಲ್ಲ? ಉತ್ತರ ಕೊಡಬೇಕು ಅದಕ್ಕೆ. ಇದೆಲ್ಲ ಬಿಡಬೇಕು, ಈ ಚಾಳಿನ ಬಿಡಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಅವಕಾಶ ಇತ್ತು, ಕೊಟ್ಟಿದ್ದಾರೆ ಒಬ್ಬರಿಗೆ, ಅವ್ರ ಕಾಲ ತಳಿಬೇಕಾಗತ್ತೆ. ಬಟ್ ವಿರೋಧ ಪಕ್ಷದಲ್ಲಿದ್ದು ಅವ್ರು ನಾವು ಇದೇ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ, ನಾವೇನು ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಹಾಗಾದ್ರೆ ಈಗ ನಾವು ಹಳೆ ಹಗರಣಗಳು ತೆಗಿತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಅದು ತಪ್ಪು. ನೋಡ್ರಿ, ಹಳೆ ಹಗರಣ ಅಲ್ಲ, ಯಾವುದೇ ಹಗರಣ ಇರಲಿ, ಕಾಂಗ್ರೆಸ್ BJP JDS ಯಾರೇ ಆಗಿರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತಗೋಬೇಕು. ಅದು ಸರ್ಕಾರದ ಕರ್ತವ್ಯ ಆಗ್ತದೆ. ಇಟ್ ಡಸಂಟ್ ಮ್ಯಾಟರ್ ಹೂ ಇಟ್ ಇಸ್. ಅಷ್ಟೇ ನಾನು ಹೇಳೋದು. 12 ವರ್ಷದ ಹಗರಣ ಅಂದ್ರೆ ಈಗಲೂ ಕೂಡ ನಿಮ್ಮ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಕಳೆದ ಬಾರಿ ಸರ್ಕಾರದಲ್ಲಿ ಅಲ್ಲ ರೀ, ನಾನು ಹೇಳ್ತಾ ಇದ್ದೀನಿ, ಈಗ FIR ಆಗಿದೆ, ಕೋರ್ಟ್ ಮೊರೆ ಹೋಗ್ತಾರೆ, ಆಪ್ಷನ್ಸ್ ಇದೆ ಸಿದ್ದರಾಮಯ್ಯ ಅವರಿಗೆ. ಕೋರ್ಟ್ದು ಎಲ್ಲ ಆಗಲಿ, FIR ಆಗಲಿ. ನಿಜವಾಗ್ಲೂ ಅವರು ಅಪರಾಧಿ ಅಂದರೆ ಅವ್ರು ತೀರ್ಮಾನ ತಗೋತಾರೆ. ನಿರಪರಾಧಿ ಅಂದರೆ ಎಲ್ಲರೂ BJP ಹೋಲ್ಸೇಲ್ ರಿಸೈನ್ ಮಾಡಿಬಿಡ್ತಾರೆ. ನೀವು ಇನ್ನೂ ಕೂಸೆ ಹುಟ್ಟಿಲ್ಲ, ಆಗಲೇ ನಾಮಕರಣ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗ್ರಿ? ಬಿಡಬೇಕು. ದೇಶದಲ್ಲಿ ಕಾನೂನು ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ, ಆವಾಗ ಅದು ಸರಿ ಆಗ್ತದೆ. ಅದಕ್ಕೆ ಇಷ್ಟು ಸಾಕು. ಯಾರ್ಯಾರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳ್ತಾರೆ, ಇನ್ನೂ 4 ವರ್ಷ 5 ವರ್ಷ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ.